Our ask is very simple. Let the forest remain a forest. Whatever you have done already in the name of a tree park, develop that, be done with it. ಇಲ್ಲಿ ನೀವು ಮಾಡ್ಕೊಂಡಿರೋ ಪ್ರಾಜೆಕ್ಟು ಜನಕ್ಕೂ ಬೇಕಿಲ್ಲ, ಮತ್ತು ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೂ ಬೇಕಿಲ್ಲ. ನೀವು ಯಾರಿಗೋಸ್ಕರ ಮಾಡ್ತಿರೋ ಗೊತ್ತಿಲ್ಲ. ಸೊ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಇದನ್ನು ಕೈ ಬಿಡಿ. This has been an old forest, about 600 acres. The government now proposes to convert the forest area into a tree park. Now, what is a tree park and what is a forest? If you understand the difference, you will know how harmful it is for this environment. The government has already converted about 40 acres where we are now standing. This is already a tree park carved out of the existing Turahalli Park. Now the government again now proposes in the Vision 2022 document to make that 400 acre, or rather the 600 acre minus 40 acre, that remaining whatever 540 acres is there, that also they want to make it into a tree park. Now what is a tree park? It involves human intervention, allowing people to walk in and creating paths, creating structures, creating children play area, canteen, parking area, sand pits. Now these are all the human interventions that are proposed when this forest becomes a tree park. We don't want the forest to be converted into a tree park. We want the forest to remain as a forest. And anyway, they have already got a tree park out of the same forest area. Let them develop. You look at this, it is so underdeveloped. They can as well develop this, spend that money here. ಸೊ ಇದನ್ನು ಇಲ್ಲಿ ಸುತ್ತಮುತ್ತ ಇರೋರು ಜನಗಳಿಗೆ ಇವಾಗ ಅರ್ಥ ಆಗಿದೆ ಹೌ ಇಂಪಾರ್ಟೆಂಟ್. ಇದು ಕನೆಕ್ಟೆಡ್ ಅಲ್ವಾ, ಇದು ತೂರಳ್ಳಿ ಫಾರೆಸ್ಟ್ ಇವಾಗ ನೈಸ್ ರೋಡ್ ಬಂದಮೇಲೆ ಕಟ್ ಆಗೋಯ್ತು. ಬಟ್ ಅದರ್ವೈಸ್ ಇಟ್ ವಾಸ್ ಎ ಕಂಟಿನ್ಯೂಯಸ್ ಫಾರೆಸ್ಟ್ ಈ ಥರ ಟು ದ ಸೌತ್ ಆ್ಯಂಡ್ ಈವನ್ ಟು ದ ನಾರ್ತ್. ಮುಂಚೆ ಹಳೆ ಕಾಲದಲ್ಲಿ ರೈಟ್ ಅಪ್ ಟು ಹನುಮಂತರಾಯನ ಗುಡ್ಡ ತನಕ ಇತ್ತು ನಮ್ಮ ಬಸವನಗುಡಿ. ಸೊ ಇಟ್ ವಾಸ್ ಆಲ್ ಕನೆಕ್ಟೆಡ್. ಆ ಥರ ಕದ್ರೇನಹಳ್ಳಿ ಹಾಗೆ ಇಟ್ ವಾಸ್ ಎ ಬಿಗ್ ಕನೆಕ್ಷನ್ ಉತ್ತರಹಳ್ಳಿಯಿಂದ ಹೀಗೆ ಸ್ಟಾರ್ಟ್ ಆಗಿ. ಬಟ್ ಇವಾಗ ಸ್ವಲ್ಪ ಆದರೂ ಇರೋದನ್ನ ಉಳಿಸ್ಕೊಂಡು ಬರೋಣ ಅಂತ ಎಲ್ಲರಿಗೂ ಇವಾಗ ಜನಗಳಿಗೆ ದೇ ಆರ್ ಪ್ರೊಟೆಸ್ಟಿಂಗ್. If there is an idea to give a better amenities or a better lung space for the people around Kanakapura Road or people in Bangalore, the best idea would be to leave the forest as it is. And there are so many barren places. I wouldn't say barren places, but there are some places where there is an opportunity for development, such as where we are standing now. This was initially marked for to make it a tree park. You can use this space to convert it into a better tree park with better amenities or facilities, whatever plans you have, like walking tracks or jogging tracks and all those things. You can use this space. CM ವಿಷನ್ 2022 ಆ್ಯಡಿಂದ ನಮಗೆ ತುರಹಳ್ಳಿನಲ್ಲಿ ಟ್ರೀ ಪಾರ್ಕ್ ಪ್ಲ್ಯಾನ್ ಇದೆ ಅಂತ ಗೊತ್ತಾಯಿತು. ಟ್ರೀ ಪಾರ್ಕ್ ಅಂದರೆ ಕನ್ಸ್ಟ್ರಕ್ಷನ್ಸ್ ಬರುತ್ತೆ ಅಲ್ಲಿ. ಆಂಫಿ ಥಿಯೇಟರ್ ಮತ್ತು ಟಾಯ್ಲೆಟ್ ಏರಿಯಾ, ವಾಟರ್ ಸ್ಟೇಷನ್ಸ್, ವಾಕಿಂಗ್ ಏರಿಯಾ ಫಾರ್ ಸೀನಿಯರ್ ಸಿಟಿಸನ್ಸ್, ಸ್ಯಾಂಡ್ ಪಿಟ್, ಪ್ಲೇ ಏರಿಯಾ ಫಾರ್ ಚಿಲ್ಡ್ರನ್, ಈ ಥರ ಎಲ್ಲ ಪ್ರಾಜೆಕ್ಟ್ ಇದೆ ಅಂತ ಗೊತ್ತಾಯಿತು. ಸೊ ನಾವು ವಿ ಅಪ್ರೋಚ್ಡ್ ಡಿಫ್ರೆಂಟ್ ಗ್ರೂಪ್ಸ್ ಟು ಸಪೋರ್ಟ್ ಆರ್ ಕ್ಲೀನಪ್ ತುರಹಳ್ಳಿ ಗ್ರೂಪ್ ಆಲ್ಸೋ. ಚೇಂಜ್ ಮೇಕರ್ಸ್ ಕನಕಪುರ ರೋಡ್, ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟ್ ಆ್ಯಂಡ್ ಸಾಕಷ್ಟು ಇಂಡಿವಿಜುವಲ್ಸ್ ಆ್ಯಂಡ್ ಬೇರೆ ಗ್ರೂಪ್ಗಳು ದಿ ಸ್ಟಾರ್ಟೆಡ್ ಸಪೋರ್ಟಿಂಗ್ ಅಸ್. ಇದರಲ್ಲಿ ನಾವು ಅರಣ್ಯ ಭವನಕ್ಕೆ ಹೋಗಿ PCCF ಮತ್ತು DCFನ ಮೀಟ್ ಮಾಡಿದ್ದು.
ಅದಾದಮೇಲೆ ಎಸ್ ಟಿ ಸೋಮಶೇಖರ್ ಅವರು ಇಲ್ಲಿ ಸ್ಟ್ರೀಟ್ ಲೈಟ್ ಇನಾಗ್ರೇಷನ್ ಬಂದಾಗ ಫೈಲ್ ಕೊಟ್ಟು ಈ ಥರ ಟ್ರೀ ಪಾರ್ಕ್ ಬರೋದು ಬೇಡ, ಫಾರೆಸ್ಟ್ ಆಗೇ ಇರಲಿ ಅಂತ ಹೇಳಿರೋದು. 3 ಪ್ರೊಟೆಸ್ಟ್ ಆಗಿದೆ ಇದುವರೆಗೂ 80 ಫೀಟ್ ರೋಡಲ್ಲಿ ಸೇವ್ ತುರಹಳ್ಳಿ ಗ್ರೂಪಿಂದ. ಈಗ ಇವತ್ತು 14th ಫೆಬ್ರವರಿ ವಾಕಥಾನ್ ಮತ್ತು ಇದು ಮ್ಯಾರಥಾನ್ ಥರ 3 ಕಿಲೋಮೀಟರ್, 5 ಕಿಲೋಮೀಟರ್ ಆ್ಯಂಡ್ 10 ಕಿಲೋಮೀಟರ್ ಫಾರ್ ಅವೇರ್ನೆಸ್ ಟು ಸೇವ್ ತುರಹಳ್ಳಿ ಫಾರೆಸ್ಟ್ ಇಟ್ಕೊಂಡಿರೋದು. ಸಾಕಷ್ಟು ಜನ 1000 ರಿಜಿಸ್ಟ್ರೇಷನ್ ದಾಟಿದೆ, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಹ್ಯೂಮನ್ ಚೈನ್ ಫಾರೆಸ್ಟ್ ಸುತ್ತ ಹ್ಯೂಮನ್ ಚೈನ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ ತರಬೇಕು ಅಂತ. ಸೊ ಗೌರ್ಮೆಂಟ್ ಅವರು ಈ ಪ್ರಾಜೆಕ್ಟ್ನ ಡ್ರಾಪ್ ಮಾಡೋವರೆಗೂ ವಿ ವಿಲ್ ಕೀಪ್ ದಿಸ್ ಫೈಟ್ ಅಗೇನ್ಸ್ಟ್ ದಿಸ್ ಟ್ರೀ ಪಾರ್ಕ್ ಪ್ಲ್ಯಾಂಡ್ ಇನ್ ತುರಹಳ್ಳಿ ಫಾರೆಸ್ಟ್.